ಅವ್ರು ಏನ್ ಹೇಳ್ತಾರ ಅನ್ನೋದನ್ನ ಸುಳ್ಳಿದೆ. ಅವ್ರು ಇಡೀ ಖರೀಫ್ ಸೀಸನ್ನಿಗೆ ಎಷ್ಟು ಡಿಮಾಂಡ್ ಇದೆ, ನಾವು ಎಷ್ಟು ಸಪ್ಲೈ ಮಾಡಿದ್ದೀವಿ ಆಸ್ ಆನ್ ದ ಡೇಟ್ ಅಂದ್ರೆ ರಿಯಲ್ ಟೈಮ್ ಅವೈಲೇಬಿಲಿಟಿ ಹೇಳ್ತಾ ಇದ್ದೀನಿ. ಇವತ್ತು ಯಾವುದೋ ಅಂಕಿಅಂಶಗಳನ್ನ ಕೊಟ್ಟಿದ್ದೀನಿ, ರಿಯಲ್ ಟೈಮ್ ಅವೈಲೇಬಿಲಿಟಿ ಸರ್ಕಾರದ ಅಂಕಿಅಂಶಗಳಿವೆ. ಹೀಗಾಗಿ ಅವ್ರು ಏನ್ ಹೇಳ್ತಾರ ಅನ್ನುವಂಥದ್ದನ್ನ ನಿಮಗೆ ಚೆನ್ನಾಗಿ ಗೊತ್ತಿದೆ. ಪ್ರತಿಯೊಂದು ಸಮಸ್ಯೆಗಳಿಗೆ ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡುವಂಥದ್ದನ್ನ ಇದೆ. UPA ಸರ್ಕಾರ ಬಿಟ್ಕೊಡಿ, ನಾವು ಯಾವುದೇ ರಾಜ್ಯ ಸರ್ಕಾರಗಳಿಗೆ ಅನುದಾನ ಆಗಲಿ ಯೋಜನೆಗಳಾಗಲಿ ಮತ್ತು ವಿಶೇಷ ಕಾಳಜಿ ವಹಿಸಿದ ಸಂದರ್ಭದಲ್ಲಿ ನಮ್ಮ ಸರ್ಕಾರದಿಂದ ಕೊಡುವಂತ ವಿಶೇಷ ಯೋಜನೆಗಳು ನಾವು ಎಂದೂ ತಾರತಮ್ಯ ಮಾಡಿದಂತ ಉದಾಹರಣೆ ಕಳೆದ 11 ವರ್ಷದಲ್ಲಿ ಇದೆ. ಅದೇ ನೀವೇ ಕಂಟ್ರಾಡಿಕ್ಟರಿ, ಇವತ್ತು ಚಲುವರಾಯಸ್ವಾಮಿ ಕೃಷಿ ಸಚಿವರೇ ಕಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ ಅನ್ನು ನೀವೇ ಹೇಳ್ತಿದ್ರಿ. ಇದೇನು ಹೊಸದೇನಲ್ಲ, ಒಂದ್ಸತಿ ಮಳೆ ಮೊದಲು ಬಿತ್ತು, ಒಂದ್ಸತಿ ಹಿಂದ್ ಬಿತ್ತು ಅಂತ. ಒಟ್ಟಾರೆ ಖರೀಫಿನ ಇದೇನು ಡಿಮಾಂಡ್ ಕೊಡ್ತಾರೋ ಅದ್ರ ಪ್ರಕಾರನೇ ಎಂಟರ್ ಮಂತ್ಲಿ ವೈಸ್ ಅವ್ರು ಕೊಟ್ಟಿರ್ತಾರೆ, ಮಂತ್ಲಿ ವೈಸ್ ಸಪ್ಲೈ ಆಗಿರ್ತಿದ್ರು. ಅದೇ ಕಾಳ ಸಂತೆಯಲ್ಲಿ 200 ರೂಪಾಯಿ 300 ರೂಪಾಯಿ ತಗೊಳ್ಳೋ ಸಲುವಾಗಿ ಅನುಕೂಲ ಮಾಡೋ ಕೂಡ ಸಲುವಾಗಿ ಕಾಂಗ್ರೆಸ್ ಯಾವ್ಯಾವ ರಾಜ್ಯದಲ್ಲಿ ಇರ್ತದೆ ಇದು ಅವ್ರದ್ದು ರೂಢಿ ಇದೆ. ಅದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ಒಂದು ವಿರೋಧ ಪಕ್ಷದ ಪಾರ್ಟಿ ಆಗಿರೋದ್ರಿಂದ ನಾವು ಜನರಿಗೆ ಮತ್ತು ಅಧಿಕಾರಿಗಳಿಗೆ ಹೇಳುವಂತ ಕೆಲಸನ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತೀವಿ. ಶಾರ್ಟೇಜ್ ಇದೆ ಅನ್ನುವಂಥದ್ದನ್ನ ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡಿ ಕೃತಕ ಅಭಾವವನ್ನು ಸೃಷ್ಟಿಯನ್ನ ಮಾಡಿ ಪ್ರತಿ ಬ್ಯಾಗಿಗೆ ಯೂರಿಯಾ 100 ರೂಪಾಯಿ ಹೆಚ್ಚು ತಗೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಾನು DC ಅವರಿಗೆ ಮತ್ತು ಅಗ್ರಿಕಲ್ಚರ್ ಆಫೀಸರ್ಗಳಿಗೆ ರೈತರ ಪರವಾಗಿ ವಿನಂತಿಯನ್ನ ಮಾಡ್ಕೊಳ್ತೀನಿ. 272 ರೂಪಾಯಿ ತಗೊಳ್ಬೇಕು ಯೂರಿಯಾ, 372 ರೂಪಾಯಿ ತಗೊಳ್ತೇವೆ. DAP 1550 ರೂಪಾಯಿ, 1450. ಹಾ, ಶಾರ್ಟೇಜ್ ಇದೆ, ನಮ್ಮಲ್ಲೇ ಸಿಗ್ತದ, ಬೇರೆ ಕಡೆ ಸಿಗ್ತಾ ಇಲ್ಲ ಅಂತ ಹೇಳಿ ರೈತರಿಗೆ ಸಹಜವಾಗಿ ತಾಳ್ಮೆ ಕಳ್ಕೊಳ್ತಾರೆ. ಆ ಕಾರಣಕ್ಕಾಗಿ ದುಡ್ಡು ಹೆಚ್ಚು ತಗೊಳ್ಳೋ ಸಲುವಾಗಿ ಕಾಂಗ್ರೆಸ್ ಸರ್ಕಾರದವ್ರು ಈ ತರ ಕೃತಕ ಅಭಾವವನ್ನು ಸೃಷ್ಟಿ ಮಾಡಿ ಅವಕಾಶವನ್ನು ಮಾಡಿಕೊಡ್ತಾರೆ. ಇದನ್ನು ಆಗಬಾರ್ದು ಅನ್ನುವಂಥದ್ದನ್ನ ಭಾರತೀಯ ಜನತಾ ಪಕ್ಷ ರೈತರ ಪರವಾಗಿ ಕಳಕಳಿಯಿಂದ ರೈತರಿಗೆ ವಿಶ್ವಾಸವನ್ನು ತುಂಬುತ್ತಾ ಇದ್ದೀವಿ ಮತ್ತು ಅಧಿಕಾರಿಗಳಿಗೆ ಯಾವುದೇ ಕಾರಣಕ್ಕೆ ಇದನ್ನ ಕೃತಕ ಅಭಾವವನ್ನು ತಡೆಗಟ್ಟಬೇಕು ಮತ್ತು ರೈತರಿಗೆ ಲಭ್ಯ ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನು ವಿನಂತಿಯನ್ನು ಮಾಡ್ತೀನಿ. ಏನು 100 ರೂಪಾಯಿ 200 ರೂಪಾಯಿ ರೈತರು ಹೆಂಗ ಗಡ್ಬಡಿ ಮಾಡಿದ್ರೆ ಅದ್ರ ಪ್ರಕಾರ ತಗೊಳ್ತಾ ಇದ್ದಾರೆ. ಹೀಗಾಗಿ ನನ್ನ ಮೇಲೆ ಆರೋಪ ಅಂತ ನೀವು ಗಂಭೀರ ಹೇಳಿದ್ರೆ ಆ ಗಂಭೀರತೆ ಜನ ತಿಳಿದಿಲ್ಲ. ಯಾಕಂದ್ರೆ ಯಾವುದೇ ಒಂದು ವಿಷಯ ಹೇಳ್ಬೇಕಾದ್ರೆ ವ್ಯಕ್ತಿತ್ವದ ಅರ್ಹತೆ ಇರಬೇಕಾಗ್ತದೆ. ಹೀಗಾಗಿ ಯಾರು ಗಂಭೀರತೆ ತಗೊಂಡಿಲ್ಲ. ಹೀಗಾಗಿ ಇದಕ್ಕೆ ನಾನು ಉತ್ತರ ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ಮತ್ತು ಆ ಉತ್ತರ ಆ ಸಂತ್ರಸ್ತೆ ನಿಮ್ಮೆದುರನ್ನೇ ಮರುದಿನ ಕೊಟ್ಟ. ಹೀಗಾಗಿ ಪ್ರಭು ಚವ್ಹಾಣ್ ಸ್ಟೇಟ್ಮೆಂಟ್ ನಾನು ಏನು ಹೇಳುವುದಿಲ್ಲ. ಧನ್ಯವಾದ.